ಬೆಂಬಲ ಬೆಲೆ ಖರೀದಿ ಕೇಂದ್ರ ಸ್ಥಾಪಿಸಲು ರೈತ ಸಂಘ ಆಗ್ರಹ. ಕಲಘಟಗಿ ತಾಲೂಕಿನಲ್ಲಿ ನಿರಂತರ ಆದರೆ ಎಣ್ಣೆತರ ಬೆಳೆಗಳು ಬಹಳಷ್ಟು ಹಾನಿಗೀಡಾಗಿದ್ದು, ಕೇಂದ್ರ ಸರ್ಕಾರ ರೂಪಿಸಿದ ಬೆಂಬಲ ಬೆಲೆಗೆ ಖರೀದಿಸುವವರು ಇಲ್ಲದಂತಾಗಿದೆ. ತಕ್ಷಣವೇ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಬೇಕು, ಸಮರ್ಪಕ ಬೆಲೆ ಹಾನಿ ಪರಿಹಾರ ನೀಡಬೇಕೆಂದು ರಾಜ್ಯ ರೈತ ಸಂಘ ತಾಲೂಕು ಘಟಕ ಇಲ್ಲಿನ ತಹಶೀಲ್ದಾರ್ ಅವರಿಗೆ ಮನವಿ ನೀಡಿ ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ಬಿಸಿ ಪಾಟೀಲ್ ರವರು, ಧಾರವಾಡ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮಂಜುನಾಥ ಮಾಳಗಿ, ತಾಲೂಕು ಸಂಘದ ಅಧ್ಯಕ್ಷ ಜ್ಯೋತಿಬಾ ಹುಲಕೊಪ್ಪ ಅವರು ಮಾತನಾಡಿ, ಕೇಂದ್ರ ಸರ್ಕಾರವು ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ 2,400 ರು ನಿಗದಿ ಮಾಡಿದೆ. ಆದರೆ ಇಲ್ಲಿ ರೈತರು ಮಾರಾಟಕ್ಕೆ ಹೋದ್ರೆ 1,500, 1,600 ರುಗಳಿಗೆ ಕಡಿಮೆ ಬೆಲೆ ಕೇಳುತ್ತಿದ್ದಾರೆ. ಹೀಗಾದ್ರೆ ಸಾಲ ಮಾಡಿ ಬೆಳೆಯನ್ನ ಬೆಳೆದ ರೈತರ ಜನರು ಬದುಕುವುದು ಹೇಗೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ರೈತರ ಮನವಿ ಆಲಿಸಿದ ತಹಶೀಲ್ದಾರ್ ಬಸವರಾಜ ಹೊಂಕನ್ನವರ್ ಮನವಿಯನ್ನ ಮೇಲಧಿಕಾರಿಗಳಿಗೆ ಕಳುಹಿಸಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವುದಾಗಿ ಹೇಳಿದರು. ರೈತರ ಚನ್ನಬಸಪ್ಪ ನೆನಕ್ಕಿ, ಗದಿಗೆಪ್ಪ ಹೊನ್ನಹಳ್ಳಿ, ಪ್ರವೀಣ ಆರ್ಕಸಾಲಿ, ಸಿದ್ದಪ್ಪ ಬೆಣ್ಣೆ ಮುಂತಾದವರು ಪಾಲ್ಗೊಂಡಿದ್ದರು. ನಿಮ್ಮ ಬಗ್ಗೆ ನಮಗೆ ಅಭಿಮಾನ ಇದೆ. ನೀವು ಒಬ್ಬರು ರೈತ ಚಳವಳಿಯಲ್ಲಿ ಭಾಗ ತಗೊಂಡಂಥ ಮಹಾನ್ ವ್ಯಕ್ತಿ. 1983 ದಶಕದಲ್ಲಿ ಮೈಸೂರು ಜಿಲ್ಲೆ ಪ್ರಧಾನ ಕಾರ್ಯದರ್ಶಿಯಾಗಿದ್ರಿ. ಆ ಒಂದು ಅಭಿಮಾನಕ್ಕೆ ನಿಮ್ಗೆ ಹೇಳ್ತಾ ಇದ್ದೇವೆ, ನೀವು ರೈತರ ಪರವಾಗಿ ನಿಲ್ರಿ, ರೈತರಿಗೆ ಒಳ್ಳೆ ಬೆಲೆ ಕೊಡ್ರಿ. ಆಮೇಲೆ ಧಾರವಾಡ ಜಿಲ್ಲೆಯಲ್ಲಿ ಕಲಘಟಗಿ ತಾಲೂಕು ಸ್ವಲ್ಪ ಹಿಂದುಳಿದ ತಾಲೂಕು ಅನ್ನುವಂಥ ನಿಟ್ಟಿನೊಳಗೆ ಒಂದು ರೆಡ್ ಮಾರ್ಕ್ ತೋಳ್ತಾ ಇದೆ. ವ್ಯವಸ್ಥೆ ಸುಧಾರಣೆ ಆಗಬೇಕು. ಇಲ್ಲಿ ಸಂತೋಷ್ ಲಾಡ್ ಅವರು ತಮ್ಮ ಒಂದು ವ್ಯಕ್ತಿಗತ ಪ್ರತಿಷ್ಠೆನ, ವೈಯಕ್ತಿಕ ಪ್ರತಿಷ್ಠೆನ ದೂರ ಇಟ್ಕೊಂಡು ಭಾಳ ಚಂದ ಕೆಲಸ ಮಾಡಬೇಕು. ಆ ಅಪೇಕ್ಷೆ ನಾವು ಇಟ್ಕೊಂಡಿದ್ದೀವಿ. ನಿಮ್ಗೆ ಒಳ್ಳೆಯದಾಗಲಿ.